ಫ್ರೆಂಡ್ಸ್, ವೆಲ್ಕಮ್ ಟು ಅರ್ಪಿತಾ ಶಿವ್ ಕನ್ನಡ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಅಯೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಸೊ ಇವತ್ತು ಮಾರ್ನಿಂಗೇ ಒಂದು 10:30 ಆಗಿದೆ. ನಾನು ಮತ್ತು ಶಿವು ಪಾಪದ ಬರ್ತ್ ಸರ್ಟಿಫಿಕೇಟ್ ಇಸ್ಕೊಬರಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ಬ್ಲಾಗನ್ನು ಕಂಟಿನ್ಯೂ ಮಾಡೋಣ. ಸ್ಕಿಪ್ ಮಾಡಿದೆ ಹೆಂಡೋರ್ಗೂ ನೋಡಿ. ಹಾಗೆ ಇನ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣುವಂತಹ ಬೆಲ್ ಐಕಾನ್ ಬಟನನ್ನು ಕ್ಲಿಕ್ ಮಾಡಿಕೊಂಡ್ರೆ ನಾನು ಯಾವುದೇ ಹೊಸ ವೀಡಿಯೋ ಹಾಕಿದ್ರೂ ನೋಟಿಫಿಕೇಶನ್ ಬರುತ್ತೆ, ತಕ್ಷಣ ನೀವೇ ನೋಡ್ಬೋದು. ಹೋಯ್ತಿದ್ದೀನಿ. ಸೊ ಪಾಪುನ ಇಲ್ಲೇ ಬಿಟ್ಟು ಹೋಗ್ತಾ ಇದ್ದೀನಿ. ಅಮ್ಮ ಕಳಿಸಲ್ಲ, ಅಲ್ಲೆಲ್ಲ ಇನ್ಫೆಕ್ಷನ್ ಆಗುತ್ತೆ ಅಂದ್ಬಿಟ್ಟು. ಅವಳು ಫೀಡಿಂಗ್ ಮಾಡಿದ್ರೆ ಅಮ್ಮನ ಜೊತೆ ಇರ್ತಾಳೆ. ಸೊ ಹಾಗಾಗಿ ಬನ್ನಿ ವಿಡಿಯೋನ ಕಂಟಿನ್ಯೂ ಮಾಡೋದು. ಬಿಸಿಲಿಗೆ ನನ್ನ ಕೈಯಲ್ಲಿ ಕಣ್ಣೇ ಬಿಡೋಕ್ಕಾಗ್ತಾಯಿಲ್ಲ. ಹೊರಗಡೆ ಇದ್ದು ಅದೇ ಥರ ಅನಿಸ್ಬಿಟ್ಟು ಬಿಸಿಲು ಕಣ್ಣೇ ಬಿಡೋಕ್ಕಾಗ್ತಿಲ್ಲ. ಟೈಮ್ ಆಗಿಬಿಡ್ತಾ, ಶಿವರ್ಗೆ ಟೈಮ್ ಆಗ್ಬಿಡ್ತಂತೆ. ಸೊ ನನ್ನ ಜೊತೆ ಇರೋದಕ್ಕಿಂತ ಹೆಚ್ಚಾಗಿ ಇವರು ಫೋನ್ ಕಾಂಟ್ಯಾಕ್ಟಲ್ಲೇ ಇರ್ತಾರೆ ಜಾಸ್ತಿ. ಫೋನಲ್ಲಿ ಅದು ಇದು ಮಾತಾಡ್ತಾ ಇರ್ತಾರೆ. ನನಗೆ ಯಪ್ಪ ಇಷ್ಟು ಮಾತಾಡ್ತಾರಪ್ಪ ಇವರು ಅನಿಸ್ಬಿಡುತ್ತೆ. ಬಟ್ ಅವ್ರು ತೊಗೊಂಡಿರೋ ಫೀಲ್ಡ್ ಆ ಥರ ಇದೆ, ಕಮ್ಯುನಿಕೇಷನ್ ಫೀಲ್ಡ್ ವರ್ಕ್ ಅಲ್ವಾ. ಹಂಗಾಗಿ ಪಾಸ್ಬುಕ್ ಹೀಗೆ ಕೊಡ್ತಾರಲ್ಲ, ಪಾಸ್ಬುಕ್ಕು ಅದು ಇವಾಗ ಪೋಸ್ಟಲ್ಲಿ ಬರುತ್ತೆ. ಒಂದೊಂದು SBI ಈಗಲೇ ಕೊಡ್ಬೋದು ಅನಿಸುತ್ತೆ. ಕೆನರಾದಲ್ಲಿ ನನಗೆ ಪೋಸ್ಟಲ್ಲಿ ಬಂದಿದ್ದೆ. ಸೊ ಒಂದು ಅಕೌಂಟ್ ಕೂಡ ಓಪನಿಂಗ್ ಮಾಡಬೇಕು. ಆ್ಯಂಡ್ ಗೌರ್ಮೆಂಟ್ ಹಾಸ್ಪಿಟಲ್ ಹತ್ರ ಬರ್ತ್ ಸರ್ಟಿಫಿಕೇಟ್ ಇಸ್ಕೊಬರಕ್ಕೆ ಹೋಗಬೇಕು. ಎಲ್ಲಿ ಮಾಡಿಸ್ತೀಯಾ? SBI ಅಲ್ಲಿ ಮೇನ್ ಬ್ರಾಂಚಲ್ಲಿ ಮಾಡಿಸು. ಅಲ್ಲಿ ವಿ ರೋಡಲ್ಲಿ ಮಾಡಿಸು. ಮೇನ್ ಬ್ರಾಂಚ್ ಅದೇ, ನಂದು ಅಲ್ಲೇ ಇರೋದು. ಸೊ ಇವಾಗ ಸ್ಟೇಡಿಯಂ ಹತ್ರ ಹೋಗ್ತಾ ಇದ್ದೀವಿ. ಚೆನ್ನಾಗಿ ಮಾಡಿದ್ದಾರೆ ಇವಾಗ. ಒಂಥರ ಕೂರಕ್ಕೆಲ್ಲ ಸುತ್ತ ಚೆನ್ನಾಗಿದೆ ಅಲ್ವಾ? ಏನಾದರೂ ಫಂಕ್ಷನ್ಗಳಾಯಿತು ಅಂದರೆ ಮಳೆ ಬಂದ್ರೂ ಏನೇ ಆದ್ರೂ ಸೇಫು. ಆ್ಯಕ್ಚುಲಿ ಮಂಡ್ಯದಲ್ಲಿ ಯಾರು ನನ್ನ ವೀಡಿಯೋ ನೋಡ್ತಿದ್ದಾರೆ ಯಾರು ಗೊತ್ತಾಗಿರುತ್ತಲ್ಲ ಯಾವ ರೋಡಲ್ಲಿ ಹೋಗ್ತಾ ಇದ್ದೀವಿ ಏನು ಅಂತೆಲ್ಲ. ಆದರೂ ನಮ್ಮ ಸ್ಟೇಡಿಯಂ ನೋಡೋಕೆ ಏನೋ ಖುಷಿ ಇದೆ ಸರ್. ಇದು ಬಿಟ್ರೆ ಇನ್ನು ಯಾವುದಿದೆ ಗ್ರೌಂಡು ಮಂಡ್ಯದಲ್ಲಿ? ಇದೊಂದೇ ಅನಿಸುತ್ತೆ ಅಲ್ಲ? ಹೌದಾ, ಇದು ಕಲಾಮಂದಿರ. ಕಲಾಮಂದಿರದ ಹತ್ರ ಇದ್ದೀವಿ. ಕಲಾಮಂದಿರ ಒಳಗಡೆ ಚೆನ್ನಾಗಿದೆ ಅಲ್ಲ ಫಂಕ್ಷನ್ ಆಗಿಲ್ಲ. ಸೊ ನಾವು ಅಕೌಂಟ್ ಓಪನಿಂಗ್ ಮಾಡಿಬಿಟ್ಟು ನಿಮ್ಮ ಜೊತೆ ಸಿಗ್ತೀವಿ. BB ರೋಡ್ಗೆ ಬಂದುಬಿಟ್ವಿ. ಫ್ರೆಂಡ್ಸ್, ಮಾರ್ನಿಂಗ್ ನನ್ನ ಬ್ಲಾಗನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ಬಟ್ ಬ್ಯಾಂಕ್ ಕೆಲಸ ಮತ್ತು ಬರ್ತ್ ಸರ್ಟಿಫಿಕೇಟ್ ಎಲ್ಲ ಇಸ್ಕೊಂಡು ಬರೋಕ್ಕೆ ಜಸ್ಟು ಇದೊಂದು ಅಕೌಂಟ್ ಓಪನ್ ಮತ್ತು ಈ ಬರ್ತ್ ಸರ್ಟಿಫಿಕೇಟ್ ಇಸ್ಕೊಂಡು ಬರೋಕ್ಕೆ ಇಡೀ ಡೇ ಆಯಿತು ಅಂತ ಹೇಳ್ಬೋದು. ಇಲ್ಲಾಂದ್ರೂ 4 o'clockವರೆಗೂ ಆಗಿದೆ. ಅಲ್ಲಿಂದ ಬಂದಮೇಲೆ ನನಗಂತೂ ತುಂಬಾ ಟಯರ್ಡ್ ಅಂತ ಅನ್ನಿಸ್ತಾಯಿತ್ತು. ನಾನು ಮಧ್ಯದಲ್ಲಿ ಬಂದುಬಿಟ್ಟೆ. ಬ್ಯಾಂಕಿಗೆ ಹೋಗಿದ್ದು, ಹಾಗೆ ಬರ್ತ್ ಸರ್ಟಿಫಿಕೇಟ್ ಇಸ್ಕೊಂಡು ಮಧ್ಯದಲ್ಲಿ ಬಂದುಬಿಟ್ಟೆ. ಶಿವ ಅವರು ಎಲ್ಲ ಮುಗಿಸ್ಕೊಂಡು ಫುಲ್ಲು ಕಂಪ್ಲೀಟ್ ಮಾಡ್ಕೊಳ್ತಾ ಡ್ಯೂಟಿಗೆ ಹೋಗಿರೋದೆ 4 o'clock ಅಷ್ಟು ಟೈಮ್ ಆಗಿದೆ. ಏನಾದ್ರು ಬ್ಯಾಂಕ್ ಕೆಲಸ ಅದು ಅಂತ ಇತ್ತು ಅಂತಂದರೆ ಇಡೀ ಡೇ ಆಗಿಬಿಡುತ್ತೆ. ನಮಗಂತೂ ಸಾಕಾಗೋಯ್ತು. ಇವಾಗ ಪಾಪಗೆ ಫೈನಲಿ ಬರ್ತ್ ಸರ್ಟಿಫಿಕೇಟ್ ಬಂತು. ಸುಕನ್ಯಾ ಸಮೃದ್ಧಿ ಯೋಜನೆಗೂ ಕೂಡ ಅಪ್ಲೈ ಮಾಡಬೇಕು. ಲಕ್ಷ್ಮಿ ಬಾಂಡು ಕೂಡ ಇಷ್ಟಿಂತು ನಾನು ಊರಿಗೆ ಹೋಗ್ತೀನಿ. ಇಂಜೆಕ್ಷನ್ ಇದೆ ಪಾಪುಗೆ. ನಾನೆಲ್ಲ ಶಿವರ್ ಊರಲ್ಲೇ ಇಂಜೆಕ್ಷನ್ ಕೊಡಿಸ್ತಾ ಇರೋದು. ಸೊ ನಾವು ಸ್ವಂತ ನಮ್ಮೂರಲ್ಲಿ ಇಲ್ವಲ್ಲ, ಹಂಗಾಗಿ ಎಲ್ಲ ಕೊಡ್ತಾಯಿಲ್ಲ. ಹಂಗಾಗಿ ಸಾಯಂಕಾಲ ಎದ್ಬಿಟ್ಟು ಕಾಫಿ ಕುಡಿದ್ಬಿಟ್ಟು ಮುಖ ತೊಳ್ಕೊಂಡು ಫ್ರೆಶ್ ಅಪ್ ಆಗ್ತಾ ಇದ್ದೀನಿ. ಸದ್ಯ ಕ್ಯಾಮ್ರನೇ ಮಿರರ್ ಆಯಿತು. ಜಸ್ಟ್ ಇದೇ ಥರ ಹಾಕ್ಲಿಲ್ಲ ಅಂದರೆ ಬೈತಾರೆ. ಹಾಗಾಗಿ ಹಾಕ್ಬಿಡ್ತೀನಿ. ನನಗೆ ಜರ್ಕಿನು ಮತ್ತು ಮಫ್ಲರ್ ಹಾಕಿಲ್ಲ ಅಂದ್ರೆ ತುಂಬ ಬೈತಾರೆ. ಬಿಡಿ ಹಿಂಸಂಗೆ ಆಡ್ತಿಲ್ಲ ಹಂಗೆ ಹಿಂಗೆ ಅಂತ. ಅದೇನೋ ನನಗೆ ಫುಲ್ಲು ಶೆಕೆ ಆಗ್ತಿರುತ್ತೆ, ಹಂಗಾಗಿ ಕೊಡೋಕ್ಕೆ ಆಗಲ್ಲ. ಇನ್ನು ಶಿವರು ಇದನ್ನು 1 ಕಾಪಿ ಅಷ್ಟೇ ಕೊಡೋದು ಬರ್ತ್ ಸರ್ಟಿಫಿಕೇಟು. ಬಟ್ ಎಕ್ಸ್ಟ್ರಾ ಕಲೆಕ್ಟ್ ಮಾಡ್ಕೊಂಡು ಬಂದಿದ್ದಾರೆ.
ಒರಿಜಿನಲ್ನೇ ತುಂಬ ಕಲೆಕ್ಟ್ ಇಲ್ಲ ಅಂದ್ರೂ ಒಂದು 6 ಏನೋ ಕಲೆಕ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಅಲ್ಲೇ ಪ್ರಿಂಟೌಟ್ ಬರುತ್ತಲ್ಲ, ಪ್ರಿಂಟೌಟ್ ಬಂದಮೇಲೆ ಈ ಥರ ಸೀಲ್ಗಳನ್ನ ಹಾಕಿಸ್ಕೊಂಡು ಬಂದಿದ್ದಾರೆ. ಏನಾರು ಹಾಳಾಯಿತು ಅಂದರೆ ಇರಲಿ ಅಂತಂದ್ಬಿಟ್ಟು. ಬರ್ತ್ ಸರ್ಟಿಫಿಕೇಟ್ನ ನಾವು ಯಾವ ಥರ ಲೈಫ್ ಟೈಮ್ ಬೇಕು ಪಾಪುಗೆ ಏನಾದ್ರೂ ಮಾಡಿಸ್ಬೇಕಾದ್ರೆಲ್ಲ ಬೇಕು. ಸೊ ಆಧಾರ್ ಕಾರ್ಡ್ಗೆ ಪಾಪುಗೆ 3 ಮಂತ್ಸ್ ಆಗಬೇಕು ಅಂತ ಹೇಳಿದ್ದಾರೆ. ಇನ್ನೊಂದು 20 ಡೇಸು ಆಧಾರ್ ಕಾರ್ಡ್ ಕೂಡ ಮಾಡಿಸ್ತೀನಿ. ಇವಾಗ ಜಾಯಿಂಟ್ ಅಕೌಂಟ್ ಅದು ಇದೆಲ್ಲ ತಲೆ ಸ್ವಲ್ಪ ಜಾಸ್ತಿನೇ ಕೆಡ್ತು ಅಂತಲೇ ಹೇಳ್ಬೋದು. ಇದನ್ನೆಲ್ಲ ಎತ್ತಿಟ್ಕೊಳ್ತೀನಿ. ಇವೆಲ್ಲನೂ ಕಲೆಕ್ಟ್ ಮಾಡಿ ಕೇರ್ ಮಾಡಿ ಅಪ್ಪ ಬರೀ ನನಗೆ ಇದು ಒಂದು ಕೆಲಸಕ್ಕೇ ಎಷ್ಟೊಂದು ಟೈಮ್ ಹಿಡಿದ್ಬಿಡ್ತಲ್ಲ, ಮುಂದಕ್ಕೆ ಹೆಂಗೆ ಏನು ಅಂತ ಅನ್ನಿಸ್ತಾ ಇತ್ತು. ಒಂದು ಕ್ರಾಫ್ಟ್ ಮಾಡೋಣ ಬೇಬಿದು ಅಂತ ಅಂದ್ಕೊಂಡಿದ್ದೀನಿ. ಅವ್ಳದ್ದು ಇವಾಗ ಪುಟ್ಟ ಕಾಲಿದೆ ಅಲ್ವಾ, ಆ ಕಾಲದ ಮೆಮೊರಿಯಾಗಿ ಇಟ್ಕೋಬೇಕು ಲೈಫ್ ಟೈಮ್ ಅಂದ್ಬಿಟ್ಟು ಮನೇಲೇ ಒಂದು ಕ್ರಾಫ್ಟ್ ಮಾಡ್ತಿದ್ದೀನಿ. ಬನ್ನಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನ್ಯೂ ಬರ್ನ್ ಬೇಬಿ ಇದೆ ಆ್ಯಂಡ್ 1 ವರ್ಷದೊಳಗಡೆ ಯಾವ ಬೇಬೀಸ್ಗಳಿದೆ ಅದು ಮೆಮೊರಿಯಾಗಿ ನಿಮ್ಗೆ ಉಳ್ಕೋಬೇಕಂದ್ರೆ ಈ ಥರ ಟ್ರೈ ಮಾಡಿ. ಬನ್ನಿ ಬ್ಲಾಗನ್ನು ಕಂಟಿನ್ಯೂ ಮಾಡೋಣ. ಫ್ರೆಂಡ್ಸ್, ನಾನು ಸ್ವಲ್ಪ ನೀರು ತಗೊಂಡು ಅದಕ್ಕೆ ಬ್ರೂ ಕಾಫಿ ಪೌಡರ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಬ್ರೂ ಕಾಫಿ ಪೌಡರ್ನ ಹಾಕ್ಕೊಂಡ್ರೆ A4 ಶೀಟ್ ಮೇಲೆ ಅಚ್ಚೆ ಚೆನ್ನಾಗಿ ಬರುತ್ತೆ ಅನ್ನೋ ಇಂಟೆನ್ಷನ್ ಮೇಲೆ ಬ್ರೂ ಕಾಫಿ ಪೌಡರ್ನ ಚಾಯ್ಸ್ ಮಾಡ್ಕೊಂಡಿದ್ದೀನಿ ಅಂತಲೇ ಹೇಳ್ಬೋದು. ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲೇ ಮಾಡ್ಕೊಳ್ತಾ ಇದ್ದೀನಿ, ಯಾಕಂದರೆ ಚಂದು, ಮದನ ಆ್ಯಂಡ್ ಅಕ್ಕ ನಂದು ಗೀತಾ ಬೇಬಿದು ಇಷ್ಟು ಜನದ ಮಾಡೋಕ್ಕೆ ಜಾಸ್ತಿ ಬೇಕಾಗುತ್ತೆ ಅಂದ್ಬಿಟ್ಟು ಜಾಸ್ತಿ ಕ್ವಾಂಟಿಟಿಲಿ ಮಾಡ್ಕೊಂಡಿದ್ದೀನಿ ಅಂತಲೇ ಅನ್ಬೋದು. ನಿಮಗೆ ಒಬ್ರದ್ದಾಯಿತು ಅಂದರೆ ಸ್ವಲ್ಪ ಹಾಕ್ಕೊಂಡ್ರೂ ಆಗುತ್ತೆ. ನಾನು ಇವಾಗ ಒಂದು A4 ಶೀಟ್ ಮೇಲೆ ಮದನಂದು ಮತ್ತು ಚಂದನಂದು ಫಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಮದನಂದು ಅಚ್ಚೆ ಈ ಥರ ಉಳಿಸುತ್ತೆ, ತುಂಬ ಚೆನ್ನಾಗಿ ಬರುತ್ತೆ ಅಚ್ಚೆ ಅಂತಲೇ ಹೇಳ್ಬೋದು. ಮಾಮೂಲಿ ಇಂಕದ್ದು ಬರುತ್ತಲ್ಲ ನೋಡಿ ಪ್ಯಾಡ್, ಆ ಥರಲ್ಲೂ ಕೂಡ ಮಾಡ್ಕೊಳ್ತಾರೆ. ಬಟ್ ಅದು ಹ್ಯಾಂಡ್ ವಾಶ್ ಎಲ್ಲ ಮಾಡೋದು ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಬೇಬಿಗೆ ಅಂತ ಅಂದ್ಬಿಟ್ಟು, ಅದು ಹೋಗಲ್ಲ ಬೇಗ, ಇನ್ಫೆಕ್ಷನ್ ಆಗ್ಬೋದು ಅಂತ ಅಂದ್ಬಿಟ್ಟು ಈ ಥರ ಮಾಡ್ಕೊಳ್ತಾ ಇದ್ದೀನಿ. ಕಾಫಿ ಪೌಡರ್ ಫುಡ್ ಅಲ್ವಾ, ಏನು ಎಫೆಕ್ಟ್ ಆಗಲ್ಲ ಅಂತ ಅಂದ್ಬಿಟ್ಟು ಈ ಥರ ಐಡಿಯಾ ಯೂಸ್ ಮಾಡಿ ಮಾಡ್ಕೊಳ್ತಾ ಇದ್ದೀನಿ. ಚಂದನಂತೂ ಮತ್ತು ಮದನಂದು ಮಾಡ್ಕೊಳ್ತಾ ಇದ್ದೀನಿ. ಅವ್ರು ಆಲ್ರೆಡಿ ಇವಾಗ ದೊಡ್ಡವ್ರು ಆಗಿಬಿಟ್ಟಿದ್ದಾರೆ. ಸೊ ಅವಾಗೆಲ್ಲ ಈ ಥರ ಐಡಿಯಾ ಇರಲಿಲ್ಲ. ಅವ್ರದ್ದು ಹುಟ್ಟಿದಾಗ ನಾನು 2ನೇ ಕ್ಲಾಸು 3ನೇ ಕ್ಲಾಸು ಅಷ್ಟೇ ಇದ್ದಿದ್ದು. ಸೊ ಅವಾಗ ನಾನೇ ಚಿಕ್ಕವಳು, ಹಂಗಾಗಿ ಅವ್ರದ್ದು ಯಾವುದೂ ಮೆಮೊರೇಬಲ್ ಮೂಮೆಂಟ್ ಅಂತ ಮೆಮೊರಿ ಯಾವುದೂ ಕ್ರಿಯೇಟ್ ಮಾಡ್ಕೊಂಡಿಲ್ಲ. ಹಂಗಾಗಿ ಇವಾಗ ಗೀತಾ ಬೇಬಿದು ಮಾಡ್ಬೇಕಾದ್ರೆ ಅವ್ರದ್ದು ಒಂದೊಂದು ಮಾಡಿ ಇಟ್ಕೊಳ್ತಾ ಇದ್ದೀನಿ. ಸೊ ಇವಾಗ ನಂದು ಮತ್ತು ಅಕ್ಕಂದು ಮಾಡೋಣ ಅಂದ್ಬಿಟ್ಟು ನಂದು ಅಕ್ಕಂದು ಮಾಡ್ಕೊಳ್ತಾ ಇದೆ. ಅವರಿಬ್ರದ್ದು ಅಚ್ಚೆ ಉಳಿಸ್ಕೊಂಡೆ. ಇದರ ಅಚ್ಚೆ ಉಳಿಸ್ಬಿಟ್ಟು ಅವ್ರದ್ದು ಡೇಟ್ ಆಫ್ ಬರ್ತ್ ಆಗಿರ್ಬೋದು ಆ್ಯಂಡ್ ಇವಾಗ ಬೇಬೀಸ್ಗಳ್ದಾದಾಗ ಬೇಬಿದು ಮಾಡ್ತೀನಿ ಅಂದಾಗ ಅವ್ರದ್ದು ಕಾಲು, ಕೈ ಆ್ಯಂಡ್ ಅವ್ರದ್ದು ಡೇಟ್ ಆಫ್ ಬರ್ತು, ಅವ್ರು ಯಾವ ಹಾಸ್ಪಿಟಲಲ್ಲಿ ಹುಟ್ಟಿದ್ರು, ಇವೆಲ್ಲ ಕ್ರಿಯೇಟ್ ಮಾಡಿಕೊಂಡ್ರೆ ಒಂದು ಮೆಮೊರಿಬಲ್ ಮೂಮೆಂಟ್ ಆಗಿರುತ್ತೆ. ಸೊ ನೋಡ್ತಾ ಇರ್ಬೋದು, ಇವಾಗ ಗಮ್ ಹಾಕ್ಬಿಟ್ಟು ನಾನು ಮಾಡ್ಕೊಳ್ತಾ ಇದ್ದೀನಿ. ಮೇಲೆ ಈ ಥರ ಎಲ್ಲ ಅಚ್ಚೆ ಉಳಿಸ್ಕೊಂಡ್ಮೇಲೆ ಡೇಟ್ ಆಫ್ ಬರ್ತನೂ ಕೂಡ ಒಂದು ಗಮ್ಮಲ್ಲಿ ಅವ್ರು ಏನು ಡೇಟ್ ಆಫ್ ಬರ್ತ್ ಇರುತ್ತೆ ಅದು ಗಮ್ಮಲ್ಲಿ ಹಾಕ್ಕೋಬೇಕು. ಸ್ಟೋನ್ ಗಮ್ ಸಿಗುತ್ತಲ್ಲ ಸ್ಟೋರ್ಗಳಲ್ಲಿ, ಅದೇ ಕೂಡ ಯೂಸ್ ಆಗುತ್ತೆ. ಸೊ ಹಸ್ತ ಏನಿದೆ ಅದು ಒಂದು 5ರಿಂದ 10 ನಿಮಿಷ ಆರಲಿಕ್ಕೆ ಬಿಟ್ಬಿಡಬೇಕು. ಅದು ಫುಲ್ಲು ಡ್ರೈ ಆದಮೇಲೆ ಅದ್ರ ಮೇಲೆಲ್ಲ ಗಮ್ ಹಾಕ್ಕೋಬೇಕು. ಈ ಥರ ನಾವು ಯಾವ ಥರ ಗಮ್ ಹಾಕ್ಕೊಂಡಿದ್ದೀವಿ ಆ ಥರ ನಾವು ಮೇಲೆ ಮಿಂಚು ಉದುರಿಸ್ತೀವಲ್ಲ ಅದು ಚೆನ್ನಾಗಿ ಗ್ರಿಪ್ಪಾಗಿ ಕೂರುತ್ತೆ ಮತ್ತು ಉದ್ರಲ್ಲ. ನಾನು ಈ ಥರ ಗಮ್ ಹಾಕ್ಕೊಳ್ತಾ ಇದ್ದೀನಿ. ನಾನು ಕೈ ಸಹಾಯದಿಂದನೇ ಹಾಕ್ಕೊಳ್ತಾ ಇದ್ದೀನಿ. ಸೊ ನೀವೇನಾದ್ರೂ ಬ್ರಷ್ ಇತ್ತು ಅಂತಂದರೆ ಬ್ರಷಲ್ಲಿ ಹಾಕ್ಕೊಳ್ಳಿ ಗಮ್ಮನ್ನು. ನನ್ನ ಬ್ರಷ್ಷು ಸಿಗಲಿಲ್ಲ ಅರ್ಜೆಂಟಾಗಿ, ಹಂಗಾಗಿ ಕೈ ಸಹಾಯದಿಂದನೇ ಹಾಕ್ಕೊಂಡೆ. ಸೊ ನೀವು ಇದರಲ್ಲಿ ಹಸ್ತ ಅಂತ ಏನಿಲ್ಲ, ಬೇರೆ ಬೇರೆ ಪ್ಯಾಟ್ರನ್ಸ್ ಏನಾದ್ರು ಮಾಡ್ಕೋಬೋದು, ಚಿತ್ರಗಳು ಬಿಡಿಸ್ಬೋದು, ಅಥವಾ ಏನಾದ್ರು ಮಕ್ಳುಗಳಿಗೂ ಒಳ್ಳೆ ಕ್ರಾಫ್ಟ್ ಅಂತಲೇ ಹೇಳ್ಬೋದು. ಬಟ್ ಇದೊಂದು ಮೆಮೊರಿಯಾಗಿರುತ್ತೆ ಅಂದ್ಬಿಟ್ಟು ನಾನು ಈ ಥರ ಐಡಿಯಾ ಯೂಸ್ ಮಾಡಿ ಈ ಥರ ಮಾಡ್ಕೊಳ್ತಾ ಇದ್ದೀನಿ. ಚಂದನಂದು ಮದನಂದು ಡೇಟ್ ಆಫ್ ಬರ್ತ್ ಮತ್ತು ಹಸ್ತನ ಈ ಥರ ಮಾಡಿಕೊಂಡೆ. ತುಂಬ ಚೆನ್ನಾಗಿ ಬಂತು ಅಂತಲೇ ಹೇಳ್ಬೋದು. ಟ್ರೈ ಮಾಡಿದ್ದಕ್ಕೆ ಫ್ಲಾಪ್ ಏನು ಆಗಲಿಲ್ಲ. ಇನ್ನೂ ಬೇರೆ ಬೇರೆ ಥರ ಐಡಿಯಾ ಎಲ್ಲ ಬಂತು. ಸೊ ನಮ್ಮ ಮಿತಾ ಬೇಬಿ ತುಂಬಾ ಹಠ ಮಾಡ್ತಾಯಿದ್ಲು. ಅವಳು ಸರಿಯಾಗಿ ಹಸ್ತನ ಕೂರಿಸ್ಲಿಲ್ಲ. ನೋಡ್ತಾ ಇರ್ಬೋದು ಪಕ್ಕದಲ್ಲಿರೋದು ಅವಳ್ದೇ. 2-3 A4 ಶೀಟ್ನ ಹಾಳು ಮಾಡಿದೆ. ಸೊ ಅವಳು ಕೈನ ಮುದ್ರಿಟ್ಕೊಳ್ಳೋದು, ಕಾಲನ್ನ ಒಂಥರ ಬೆರಳೆಲ್ಲನೂ ಮುದ್ರಿಟ್ಕೊಳ್ಳೋದು, ಆ ಥರ ಹ್ಯಾಂಡ್ ಕ್ರಾಫ್ಟ್ ಒಂದು ಸ್ವಲ್ಪ ಮಾಡಿದೆ. ನಮ್ಮ ಇದಂತೂ ಸರಿ ಬರಲಿಲ್ಲ. ಅವಳು ಮಲಗಿರ್ಬೇಕಾದ್ರೆ ಮಾಡಬೇಕು. ಸೊ ಚಂದನಂದು ಮದನಂದು ಒಂದು ಮಾಡಿದೆ. ನೋಡ್ತಾ ಇರೋದು ಅವ್ರ ಡೇಟ್ ಆಫ್ ಬರ್ತ್ ಮತ್ತು ಕೈ ಇದು ಹಾಕ್ಕೊಂಡು ಮತ್ತು ನಂದು ಒಂದು ಮೆಮೊರಿಗಿರಲಿ ಅಂತ. ಇನ್ನೊಂದು ಸ್ವಲ್ಪ ವರ್ಷಗಳು ಬಿಟ್ಕೊಂಡು ಹೋದ್ರೆ ನಮ್ದೇನು ಏನು ಸೈಜ್ ಇದೆ ಕೈ ಅದೇ ಸೈಜ್ ಇರುತ್ತೆ. ಬಟ್ ಚಂದನಂದು ಮದನಂದು ಕೈ ಸೈಜ್ ಬೇರೆ ಬೇರೆ ಆಗುತ್ತೆ.
ಅಂದರೆ ಇನ್ನೂ ದೊಡ್ಡವರಾಗ್ತಾರೆ ಅಲ್ವಾ ಅವರು. ಇದು ಚಿಕ್ಕ ಕೈ ಬಂದಿರೋದು ಮದನದು, ದೊಡ್ಡ ಕೈ ಬಂದಿರೋದು ಚಂದನದು. ನಮ್ಮ ಮದನ್ ಡೇಟ್ ಆಫ್ ಬರ್ತ್ ಬಂದು 2/7/12. ಸೊ ಚಂದನದು 28/8/10 2010 ಸೊ ಒಂಥರ ಚೆನ್ನಾಗಿದೆ ಕ್ರಾಫ್ಟು. ಇವಾಗ ಅದೇ ಮಿಂಚಿತ್ತಲ್ಲ ತಲೆಗೆ ಜಸ್ಟ್ ಒಂದು ಐಡಿಯಾ ಬಂತು, ಅದನ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ಮಿಂಚು 10 ರೂಪಾಯಿಗೆ ತರಿಸಿದೆ, ವೇಸ್ಟ್ ಆಗಬಾರ್ದಲ್ವಾ, ನೋಡೋಕ್ಕೆ ಅಟ್ರಾಕ್ಟಿವ್ ಆಗಿ ಕಾಣಿಸ್ಬೇಕು, ಆ ರೀತಿ ಮಾಡಬೇಕು. ನಮಿತಾ ಬೇಬಿ ಮಲಗಿದ್ದಾಳೆ, ಹಾಗಾಗಿ ನಾವು ಕ್ರಾಫ್ಟ್ ಮಾಡೋಕ್ಕೆ ಆ್ಯಂಡ್ ಏನಾದರೂ ಮಾಡೋಕ್ಕೆ ಹಿಡಿದೀನಿ. ಇದಕ್ಕೆ ನಾನು ಸ್ವಲ್ಪ ಗಮ್ ಹಾಕ್ಕೊಳ್ತಾ ಇದ್ದೀನಿ, ಚೆನ್ನಾಗಿ ಕಾಣಿಸುತ್ತೆ ಲೈಟಿಂಗ್ಸ್ಗೆಲ್ಲ ಅಂದ್ಬಿಟ್ಟು. ಫ್ರೆಂಡ್ಸ್, ನನಗೆ ಜಾಸ್ತಿ ಇಂಟ್ರೆಸ್ಟ್ ಏನಪ್ಪ ಅಂದರೆ ಕ್ರಾಫ್ಟ್ಗಳು ಮಾಡೋದು, ಏನಾದರೂ ಕ್ರಿಯೇಟಿವ್ ಮಾಡಬೇಕಂತ ತುಂಬ ಇಷ್ಟ ಆಗುತ್ತೆ ಟೈಮ್ ಇದ್ದಾಗ, ಅದು ಒಳ್ಳೆ ಮೂಡಿದ್ದಾಗ. ಪ್ರೆಸ್ ಸಹಾಯದಿಂದ ಮಾಡ್ಕೊಳ್ಳಿ, ನಂತರ ಕೈ ಸಹಾಯದಿಂದನೇ ನೀವು ಮಾಡೋಕ್ಕೆ ಹೋಗ್ಬೇಡಿ. ನಾನು ಬ್ರಷಲ್ಲೆಲ್ಲ ಹಾಕ್ತಿರೋದಕ್ಕೆ ನೀರು ಹ್ಯಾಂಡ್ ವಾಶ್ ಚೆನ್ನಾಗಿ ಹ್ಯಾಂಡ್ ವಾಶ್ ಮಾಡ್ತೀನಿ, ಹಾಗಾಗಿ ಕೈ ಸಹಾಯದಿಂದ ಮಾಡ್ತಾ ಇದ್ದೀನಿ. ಅದೊಂದು ಫೀಡ್ಬ್ಯಾಕ್. ಈ ಥರ ಹಾಕ್ಕೊಂಡಿದ್ದೀನಿ. ಜಸ್ಟು ಸ್ಟೋನ್ ಗಮ್ ಬರುತ್ತಲ್ಲ, ಸ್ಟೋನ್ ಗಮ್ಮೇನೆ. ನಿಮಗೆಲ್ಲ ಸ್ಟೋರಲ್ಲೆಲ್ಲ 10 ರೂಪಾಯಿಗೆಲ್ಲ ಒಂದು ದೊಡ್ಡ ಪ್ಯಾಕೆ ಸಿಗುತ್ತೆ. ಸೊ ಅದನ್ನೇ ಹಿಂಗೆ ಉದುರಿಸ್ಕೊಳ್ತಾ ಇದ್ದೀನಿ. ಎಡ್ಜು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಪ್ಯಾಕ್ ಹೊಡೆದ್ಬಿಟ್ಟಿದೆ, ಅದು ವೇಸ್ಟ್ ಆಗುತ್ತೆ ಅಂತ ಅನ್ಕೋತಾ ಇದೆ. ಜಸ್ಟ್ ಇಲ್ಲಿ ಇಡಕ್ಕೆ ಬಂದೆ, ಪ್ಯಾಕ್ ಹೊಡೆದಿದ್ದಿಲ್ಲ, ಎಲ್ಲರೂ ಇಟ್ಟರೆ ಹಾಳಾಗೋಗುತ್ತಲ್ಲ ಅಂತ. ಹಿಂಗೆ ಮಾಡಿದ್ರೆ ಚೆನ್ನಾಗಿರುತ್ತಾ ಅಂತ ಯೋಚನೆ ಮಾಡಿದೆ ಅಷ್ಟೇ. ತೊಳ್ಕೊ ಬರೋದು ಒಂಚೂರು ನೀರು ತಗೋ, ಹಂಗೆ ಹೆಂಗ್ ಬರುತ್ತೆ ಏನೋ ಗೊತ್ತಿಲ್ಲ, ಚೆನ್ನಾಗಿ ಕಾಣಿಸುತ್ತೆ. ಲೈಟಿಂಗ್ಸ್ಗೆ ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ? ಹುಣಸೆಹಣ್ಣು ಹಾಕಿದ್ದೀನಲ್ಲ, ಬಿಡು ಬಿಡು. ಫ್ರೆಂಡ್ಸ್, ಫೈನಲ್ ಲುಕ್ ಈ ಥರ ಬಂದಿದೆ. ನೋಡ್ತಾ ಇರ್ಬೋದು, ಶೈನ್ ಶೈನಿಂದ ಕಾಣಿಸ್ತಾ ಇದೆ. ಅದ್ರ ಮೇಲೆ ಫ್ಲವರ್ಸ್ಗಳು ಜಸ್ಟ್ ನಾನು ಟಿವಿ ಮುಂದೆ ಟಿವಿ ಯೂನಿಟ್ ಕಾಣಿಸುತ್ತೆ ಅಂದ್ಬಿಟ್ಟು ಈ ಥರ ಮಾಡಿದ್ದೀನಿ. ಈ ಥರ ಪ್ಲ್ಯಾನ್ ಮಾಡಿ ಈ ಥರ ಫಿಟ್ ಮಾಡಿಸಿದ್ದೀನಿ. ಸೆಟ್ ಆಫ್ ಬಾಕ್ಸ್ ಇಟ್ಕೋಬೋದು, ಇಲ್ಲಿ ಪ್ಲ್ಯಾಂಟ್ಗಳನ್ನ ಇಟ್ಕೋಬೋದು, ಪ್ಲ್ಯಾಂಟ್ಗಳನ್ನ. ಇದು ಮುಂದಕ್ಕೆ ಏನಾದರೂ ಒಂದು ಕ್ರಾಫ್ಟ್ ಮಾಡ್ತೀನಿ. ಅಲ್ಲಿ ಅದನ್ನ ಏನಾದರೂ ಮಾಡಬೇಕು, ಅಲ್ಲಿ ಅದ್ರಲ್ಲಿ ಏನಾದರೂ ಮಾಡಬೇಕು. ಅದು ಏನಾದ್ರು ಒಂದು ಮಾಡ್ತೀನಿ, ಗೊಂಬೆ ಮಾಡಿರ್ತೀನಿ, ನೋಡೋಣ. ಫ್ರೆಂಡ್ಸ್, ಇದನ್ನ ಅದ್ರ ಜೊತೆಗೆ ಅಂತ ತರಿಸಿದ್ರೆ ಅದು ಮೇಲೆ ಹೊಂದ್ಕೊತೈತೆ, ಹಂಗಾಗಿ ಇದನ್ನು ರಿಮೂವ್ ಮಾಡಿಬಿಟ್ಟು ಎಲ್ಲ ಇಟ್ಕೊಂಡಿದ್ದೀನಿ. ಕಲರ್ ಬೇರೆ ಬೇರೆ ಅಪೋಸಿಟ್ ಕಲರ್ ಇದೆಲ್ಲ. ಪೂರಕ್ಕೇನು ಪ್ರಾಬ್ಲಮ್ ಆಗ್ತದೆ. ನಾವು ಕೆಳಗಡೆ ಟೇಪ್ ಹಾಕಿದ್ವಲ್ಲ ಪಾಪ, ಏನು ಫ್ರೆಂಡ್ಸ್, ಇದಕ್ಕೆ ನನಗಂತೂ ಸಾಕಾಗ್ಬಿಟ್ಟೈತೆ. ಇದು ಪ್ಲ್ಯಾಂಟ್ಗಳು ಚೆನ್ನಾಗೈತೆ, ಬಟ್ಟು ಕೂರೋಕ್ಕೆ ತುಂಬ ಕಷ್ಟ ಆಯ್ತೈತೆ. ಗ್ರಿಪ್ಪ ಕೂರಿದ್ರೂ ಏನಾದ್ರು ಬಂದಾಗ ಆರೋಗ್ಬಿಡುತ್ತೆ, ಅಷ್ಟು ವೆಯ್ಟ್ ಲಾಸ್ ಇದೆ ಇದು. ಹಾಗಾಗಿ ಇದಕ್ಕೊಂದು ಗತಿ ಕಾಣಿಸ್ತೀನಿ ಇವಾಗ. ಇದು ಗೊಂಬೆ, ನಾನು ಇದನ್ನು ಕೂಡ ವಿಡಿಯೋ ಮಾಡ್ಕೊಂಡಿದ್ದೀನಿ, ತೋರಿಸ್ತೀನಿ. ಸೊ ಬನ್ನಿ. ಅದು ಒಳಗಡೆ
ಸಿಮೆಂಟ್ ಯಾವ ಹುಚ್ಚು ಅಂದರು ಬಾಣ್ತಿಲ್ಲ ನಿಂಗೆಲ್ಲ ಮಾಡು ಅಂದ್ರ ನಿಂಗೆ ಸಿಮೆಂಟ್ ಮತ್ತು ಇದು ತರ್ಸಿದ್ರೆ ವೇಸ್ಟ್ ಅನಿಸ್ತಾ ಇದೆ ನಮ್ಗೆ, ಅದಕ್ಕೆ ಇದ್ರೊಳಗೆ ಸಿಮೆಂಟ್ ಹಾಕ್ಬೇಕು. ಮುಂದ್ಕೋತಾದೆ ಇಲ್ಲಿ ಗಂಟ ಸಿಮೆಂಟ್ ತುಂಬಬೇಕು. ಲೇ ಅದು ಸುಮ್ಮನೆ ಏನಕ್ಕೆ ಹಂಗೆ ಇದು ಮಾಡ್ತೀವಿ ಬಿಡು. ದುಡ್ಡು ಕೊಟ್ಟು ತರ್ಸಿದ್ದೀನಲ್ಲ. ಫ್ರೆಂಡ್ಸ್ ಅಕ್ಕ ಬೈತಾ ಇದ್ರು, ಬಾಣಂತನದಲ್ಲಿ ಇವೆಲ್ಲ ಬೇಕಾ ನಿನಗೆ ಹಾಗೆ ಹೀಗೆ ಅಂತ. ನಾನು ಒಂದು ಟೈಮ್ಗೆ ಅಂತಂದರೆ ಇವಾಗ ಏನಾದರೂ ಕೆಲಸ ಮಾಡ್ದಂತ ಇದ್ದರೆ ಅದೇ ಮೂಡಲ್ಲಿ ಇದ್ಬಿಟ್ರೆ ಅದೇ ಅಭ್ಯಾಸ ಆಗಿಬಿಡ್ತೀನಿ ಅಂತ ಅಂದ್ಬಿಟ್ಟು ಯಾವುದಾದ್ರೂ ಈ ಥರ ಕ್ರಾಫ್ಟ್ಗಳಾಗಿರ್ಬೋದು, ಸಿಂಪಲ್ ಕೆಲಸಗಳನ್ನ ಮಾಡ್ತಾ ಇರ್ತೀನಿ. ಸೊ ಪದೇ ಪದೇ ಉಂಟ್ಕೊಳ್ತಾನೆ ಇತ್ತು. ಯಾವ ಪ್ಲೇಸಲ್ಲಿ ಇಟ್ಟರು ಅಷ್ಟೇ ದಬ್ಬಾಳ್ಕೊಳ್ತಾ ಇತ್ತು. ಏನಾದ್ರು ಫ್ಯಾನ್ ಹಾಕಿದ್ರೆ ಈ ಥರ, ಹಂಗಾಗಿ ಫ್ರೀಯಾಗಿದ್ದೆ. ಆ್ಯಂಡ್ ಸಿಮೆಂಟು ಮತ್ತು ಅದರದ್ದು ಡಸ್ಟ್ ಇತ್ತು, ಹೊಸ್ಲು ಕಿತ್ತೋಗಿತ್ತು, ಅದಕ್ಕೆ ಹಾಕಕ್ಕೆ ತಂದಿದ್ವಿ. ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಈ ಥರ ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ಗ್ರಿಪ್ಪಾಗಿ ಚೆನ್ನಾಗಿ ಕೂರುತ್ತೆ, ಅದು ಮತ್ತೆ ಉದ್ರುಕೊಳ್ಳೋದು ಆ ಥರ ಏನೂ ಆಗೋಲ್ಲ. ಸೊ ಬೇರೆ ಬರೀ ಮಣ್ಣು ಆ ಥರ ಏನಾದರೂ ಹಾಕಿದ್ದಿದ್ರೆ ಸೊ ಪದೇ ಪದೇ ಧೂಳಾಗೋದು, ಡಸ್ಟ್ ಆಗೋದು ಆ ಥರ ಎಲ್ಲ ಆಗ್ತಾಯಿತ್ತು. ಹಾಗಾಗಿ ಸಿಮೆಂಟೇ ಹಾಕ್ಬಿಡೋದು, ಲೈಫ್ ಟೈಮ್ ಬರುತ್ತೆ. ಅಂದರೆ ನಾವು ಎಷ್ಟು ಚೆನ್ನಾಗಿ ಇಟ್ಕೊತೀವಿ ಅಷ್ಟು ಟೈಮ್ ಬರುತ್ತೆ ಫ್ಲವರ್ಸ್ ಅಂತ ಅಂದ್ಬಿಟ್ಟು ಹಾಕ್ಕೊಳ್ತಾ ಇದ್ದೆ. ಸಿಮೆಂಟ್ ಮಿಕ್ಕಿತ್ತು, ಸೊ ಒಂದ್ಸಲ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಸಿಮೆಂಟಲ್ಲಿ ಒಂದು ಚಿಕ್ಕ ಬೌಲ್ ಥರ ಮಾಡೋಣ ಸಿಮೆಂಟಲ್ಲಿ ಅಂತ ಅಂದ್ಬಿಟ್ಟು ಟ್ರೈ ಮಾಡ್ತಾಯಿದ್ದೆ. ಬಟ್ ಅದು ಏನಾಗುತ್ತೆ ಏನೋ ಗೊತ್ತಿಲ್ಲ. ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮ ಜೊತೆ ತೋರಿಸ್ತೀನಿ ಅದು ಫ್ಲಾಪ್ ಆಯಿತಾ ಅಥವಾ ಸಕ್ಸಸ್ ಆಯಿತಾ ಅಂದ್ಬಿಟ್ಟು. ಈ ಥರ ಸುತ್ತ ಹಾಕ್ಬಿಟ್ಟು ಅದೇ ಶೇಪಲ್ಲಿ ಬರುತ್ತೆ ಹೇಗೆ ಅಂದ್ಬಿಟ್ಟು ಟೆಸ್ಟ್ ಮಾಡ್ತಾಯಿದ್ದೆ, ನೋಡೋಣ. ಅದು ಒಂದು ಟ್ರೈ ಅಷ್ಟೇ. ಬಟ್ ಅಮ್ಮ ಅಕ್ಕನ ಕೈಲಂತೂ ನಾನು ದಿನಾಲು ಬೈಸ್ಕೊಳ್ತಾ ಇರ್ತೀನಿ, ಬಟ್ ಆದರೂ ಬಿಡಲ್ಲ, ಮಾಡ್ತಾ ಇರ್ತೀನಿ. ಫೈನಲಿ ಇವತ್ತಿನ ಕೆಲಸ ಏನು ಅಂದ್ಕೊಂಡಿದೆ ಅದಾಯಿತು. ನೋಡ್ತಾ ಇರ್ಬೋದು ಇದು ಮಿಂಚು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಸೊ ಮಿಕ್ಬಿಟ್ಟಿತ್ತು, ಇನ್ನು ವೇಸ್ಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಥರ ಮಾಡಿದೆ. ಸಾಕ್ಸಲ್ಲಿ ಕೂಡ ಒಂದು ಗೊಂಬೆ ಮಾಡಿ ಇಟ್ಟಿದ್ದೀನಿ, ಅದನ್ನ ನಾನು ನೆಕ್ಸ್ಟ್ ವ್ಲಾಗ್ಗಳಲ್ಲಿ ತೋರಿಸ್ಕೊಡ್ತೀನಿ. ಇದು ನನಗೆ ಶಿವು ತಂಗಿ ಕೊಟ್ಟಿದ್ದ ಸಾಕ್ಸು ಪಾಪಗೆ ಅಂದ್ಬಿಟ್ಟು. ಅವಳಿಗೆ ಹೆವಿ ದೊಡ್ಡದಾಗ್ತಾಯಿತ್ತು, ನೀನು ಅಲ್ಲಿ ಹಾಕ್ಬಿಟ್ರೆ ಹಾಳಾಗ್ಬಿಡುತ್ತೆ ಅಂದ್ಬಿಟ್ಟು ಒಂದು ಇದು ಶೋ ಪೀಸ್ ಆಗುತ್ತೆ ಮತ್ತು ಮೆಮೊರಿಯಾಗೂ ಇರುತ್ತೆ ಅಂದ್ಬಿಟ್ಟು ಈ ಸಾಕ್ಸ್ನ ಈ ಥರ ಮಾಡ್ಕೊಂಡಿದ್ದೀನಿ. ನನಗೆ ಯಾರು ಕೊಟ್ಟರೆ ಅದನ್ನು ಹಾಳು ಮಾಡೋಕ್ಕೆ ಇಷ್ಟಪಡಲ್ಲ. ನಾನು ತೊಗೊಂಡಿರೋದು ಹಾಳಾದ್ರೂ ಬೇರೆಯವ್ರು ಕೊಟ್ಟಿರೋದನ್ನ ಮೆಮೊರಿಯಾಗಿ ಇಟ್ಕೋಬೇಕು, ಮೆಮೊರಿ ಕ್ರಿಯೇಟ್ ಮಾಡಬೇಕು ಅಂತ ಮೈಂಡ್ ಥಾಟ್ ನನಗೆ. ಹಂಗಾಗಿ ಈ ಥರ ಒಂದು ಮೆಮೊರಿ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಸೊ ಆಗಲೇ ಮಿಂಚು ಅಂಟಿಸಿದ್ನಲ್ಲ ಅದಿದು. ಸೊ ಉಡ್ಡು ಕಾಲಿತ್ತು, ಈ ಥರ ಶೈನಿಂಗಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ಈ ಥರ ಮಾಡಿದೆ. ನಮ್ಮದು ಟಿ ವಿ ಮೇಲೆ ಬೀರು ಬಿದ್ದು ಟಿ ವಿ ಹಾಳಾಗ್ಬಿಟ್ಟಿದೆ. ಸದ್ಯಕ್ಕೆ ಟಿ ವಿ ತರಿಸ್ಬೇಕು. ಅಲ್ಲೊಂದು ಅಮ್ಮ ಮಗು ಇದೆ, ನೋಡ್ತಾ ಇರ್ಬೋದು, ಅಮ್ಮ ಮಗು. ಈ ಥರ ಒಂದು ಟಿ ವಿ ಯೂನಿಟ್ ಥರ ಒಂದು ಕ್ರಿಯೇಟ್ ಮಾಡಿದ್ದೀನಿ. ಫೈನಲಿ ನಾನು ಕ್ರಾಫ್ಟ್ ಎಲ್ಲ ಮಾಡಿಬಿಟ್ಟು ಸ್ವಲ್ಪ ಆ್ಯಂಡ್ ಅಕ್ಕ ಅಡುಗೆ ಮಾಡಿದರು, ಊಟ ಎಲ್ಲ ಮಾಡಿಕೊಂಡು ಕೂತ್ಕೊಂಡೆ. ಬಟ್ ಇವತ್ತು ಯಾಕೋ ನನಗೆ ಫುಲ್ಲು ಟಯರ್ಡ್ ಅಂತ ಅನ್ನಿಸ್ತಾ ಇದೆ. ಈತ ಕೂಡ ಮಲ್ಕೊಳ್ತಾ ಇಲ್ಲ, ಅವಳನ್ನ ವಾಕಿಂಗ್ ಮಾಡಿಸ್ತಾ ಇದ್ದೀವಿ. ಕರ್ಕೊಬಲ್ಲಿ. ಸೊ ಆ ಕಡೆಯಿಂದ ಈ ಕಡೆಗೆ ಅವಳು ಹಿಂಗೆ ಆ ಕಡೆಯಿಂದ ಈ ಕಡೆಗೆ ತಿರ್ಗಾಡಿಸ್ತಾ ಇದ್ದೀವಿ. ಕೆಲವೊಂದು ಟೈಮ್ ಇದೇ ಥರ ಮಾಡ್ತಾ ಇರಬೇಕು ಅವಳಿಗೆ. ಸೊ ಇವತ್ತಿನ ಡೇ ವ್ಲಾಗ್ ಈ ಥರ ಆಯಿತು. ಸೊ ಈ ವ್ಲಾಗ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣುವಂತಹ ಬೆಲ್ಲೈಕನ್ ಬಟನ್ ಕ್ಲಿಕ್ ಮಾಡಿಕೊಂಡ್ರೆ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ್ರೂ ನೋಟಿಫಿಕೇಷನ್ ಬರುತ್ತೆ, ತಕ್ಷಣ ನೀವು ನನ್ನ ವಿಡಿಯೋನ ನೋಡ್ಬೋದು. ಇವತ್ತಿನ ಡೇ ವ್ಲಾಗು ಸಖತ್ ಬ್ಯುಸಿಲೇ ಆಗೋಯ್ತು ಅಂತಲೇ ಹೇಳ್ಬೋದು. ನನಗೂ ಕೂಡ ಸ್ವಲ್ಪನೂ ಕೂಡ ಟೈಮ್ ಸಿಗಲಿಲ್ಲ. ಅಟ್ಲೀಸ್ಟ್ 1 hour ಅಷ್ಟೇ ಇವತ್ತು ನಾನು ರೆಸ್ಟ್ ಮಾಡಿರೋದು, ಅದು ಕೂಡ ಸಿಗ್ತಾ ಇರಲಿಲ್ಲ. ಗ್ಯಾಪಲ್ಲಿ ನಿದ್ದೆ ಕಂಟ್ರೋಲ್ ಮಾಡ್ಕೋಕ್ಕಾಗದೆ ಮಾಡಿದೆ ಅಷ್ಟೇ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ ಆ್ಯಂಡ್ ಪಾಪ ಕಾಣಿಸ್ತೆ. ಲವ್ ಯು ಆಲ್.